ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸೋಮವಾರ ದೆಹಲಿಯಲ್ಲಿ ಟಿಕೆಟ್ ಕುರಿತಂತೆ ಚರ್ಚೆ ನಡೆಯಲಿದೆ. ದಿಢೀರಂತ ಯೋಗೇಶ್ವರ್ಗೆ ಬುಲಾವ್ ಕೊಟ್ಟಿದೆ ಹೈಕಮಾಂಡ್. ಸೋಮವಾರದ ಸಭೆಗೂ ಮುನ್ನ ಯೋಗೇಶ್ವರ್ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ನಾಯಕರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಮೈತ್ರಿ ನಾಯಕರ ಜೊತೆಗೆ ಸಭೆ ನಡೆಸಲಿದ್ದಾರೆ ಜೆಪಿ ನಡ್ಡಾ. ಚನ್ನಪಟ್ಟಣ ಟಿಕೆಟ್ಗಾಗಿ ಪಟ್ಟು ಹಿಡಿದು ಕೂತಿದೆ ಜೆಡಿಎಸ್. ಚನ್ನಪಟ್ಟಣ ಟಿಕೆಟ್ಗಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದಿದ್ದಾರೆ. ಜೆಡಿಎಸ್ಗೆ ಸೀಟು ಬಿಟ್ಟು ಕೊಡುವಂತೆ ಕೇಳಿದ್ದಾರೆ ಕುಮಾರಸ್ವಾಮಿ. ಯೋಗೇಶ್ವರ್ ನನಗೇ ಬೇಕು ಟಿಕೆಟ್ ಅಂತ ಹೇಳಿ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಯೋಗೇಶ್ವರ್ ಬೇಡಿಕೆಗೆ ಮೈತ್ರಿ ನಾಯಕರು ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಹೀಗಾಗಿ ಕಾರ್ಯಕರ್ತರ ಜೊತೆಗೆ ಸಮಾವೇಶ ನಡೆಸಲು ಸಿದ್ಧತೆ ನಡೀತಾ ಇದೆ. ಯೋಗೇಶ್ವರ್ಗೆ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆಗೂ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ. ದಿಢೀರ್ ದೆಹಲಿ ಭೇಟಿಯಿಂದ ಈಗ ಕುತೂಹಲ ಹೆಚ್ಚಾಗಿದೆ. ಟಿಕೆಟ್ ಸಿಗೋದು ಡೌಟು ಅಂತ ಊಹಿಸಿದ್ದಾರ ಹಾಗಾದ್ರೆ ಯೋಗೇಶ್ವರ್? ಹೀಗಾಗಿನೇ ಪ್ರತ್ಯೇಕ ಸಮಾವೇಶಕ್ಕೆ ಮುಂದಾಗಿದ್ರ? ಜೆಡಿಎಸ್ಗೆ ಟಿಕೆಟ್ ಕೊಟ್ರೆ ಸಿಪಿ ಯೋಗೇಶ್ವರ್ ನಡೆ ಏನು ಅನ್ನೋ ಕುತೂಹಲ ಇದೆ. ಸೋಮವಾರ ಸಿಪಿ ಯೋಗೇಶ್ವರ್ ಭವಿಷ್ಯ ಅಂತೂ ನಿರ್ಧಾರ ಆಗುತ್ತೆ. ಜೊತೆಗೆ ಪ್ರಬಲ ಆಕಾಂಕ್ಷಿಯೂ ಕೂಡ ಹೌದು ಸಿಪಿ ಯೋಗೇಶ್ವರ್. ಮತ್ತೊಂದು ಕಡೆ ಜೆಡಿಎಸ್ನ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಚನ್ನಪಟ್ಟಣವನ್ನ ಬಿಟ್ಟು ಕೊಡೋದಕ್ಕೆ ಇಲ್ಲಿ ರೆಡಿ ಇಲ್ಲ. ಎಸ್ಪೆಷಲಿ ಕುಮಾರಸ್ವಾಮಿ ಅವರು ಇದು ನಮ್ಮ ಭದ್ರಕೋಟೆ, ನಾವು ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ, ಆಟ ಮಾಡಿದ್ದಾರಂತೆ. ಹಾಗಾಗಿನೇ ಇವತ್ತು ಸ್ವತಃ ಸಿಪಿ ಯೋಗೇಶ್ವರ್ಗೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿರೋದು. ಸೋಮವಾರ ಸಭೆ ಇದೆ. ಅದಕ್ಕೂ ಮುನ್ನ ಸಿಪಿ ಯೋಗೇಶ್ವರ್ ಅವರ ಜೊತೆಗೆ ಹೈಕಮಾಂಡ್ ನಾಯಕರು ಜೆಪಿ ನಡ್ಡಾ ಅವರು ಇಲ್ಲಿ ಮೀಟಿಂಗ್ ನಡೆಸ್ತಾರೆ, ಚರ್ಚೆಯನ್ನ ನಡೆಸ್ತಾರೆ. ಸಿಪಿ ಯೋಗೇಶ್ವರ್ ಅವರ ಜೊತೆಗೆ ಸಿಪಿ ಯೋಗೇಶ್ವರ್ ಅವರ ನಿರ್ಧಾರವನ್ನು ಕೂಡ ಕೇಳ್ತಾರೆ. ಅದಾದ ನಂತರ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಬಿಕಾಸ್ ಚನ್ನಪಟ್ಟಣ ಟಿಕೆಟ್ ಅದರಲ್ಲೂ ಬಹಳಷ್ಟು ಪ್ರಬಲ ಪೈಪೋಟಿ ನಡೀತಾ ಇರೋದು. ಒಂದು ಕಡೆ ಕಾಂಗ್ರೆಸ್ನವರು ಈ ಬಾರಿ ಚನ್ನಪಟ್ಟಣವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಡಿ.ಕೆ. ಸುರೇಶ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಹೋಗಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇರೋದು, ಜನರನ್ನ ಒಟ್ಟುಗೂಡಿಸ್ತಾ ಇರೋದಾಗಿರ್ಬಹುದು. ಇದೆಲ್ಲವನ್ನು ಗಮನಿಸಿದಾಗ ಹೇಗಾದ್ರೂ ಮಾಡಿ ಈ ಕ್ಷೇತ್ರವನ್ನ ಮತ್ತೆ ಮರುವಶ ಪಡಿಸಿಕೊಳ್ಳಲೇಬೇಕು ಅಂತ ಕುಮಾರಸ್ವಾಮಿ ಅವರು ಒಂದು ಕಡೆ ಜಿದ್ದಿಗೆ ಬಿದ್ದಿದ್ದಾರೆ. ಮತ್ತೊಂದು ಕಡೆ ಸಿಪಿ ಯೋಗೇಶ್ವರ್ ನಾನು ನಿಲ್ತೀನಿ ಈ ಬಾರಿ, ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾವು ಜೆಡಿಎಸ್ನವರಿಗೆ ಅಥವಾ ಮಂಜುನಾಥ್ ಅವರಿಗೆ ಸಿಕ್ಕಾಪಟ್ಟೆ ಪುಷಪ್ಸ್ ಕೊಟ್ಟಿದ್ದೀವಿ, ಅಥವಾ ಅವರಿಗೆ ಅವರ ಗೆಲುವಲ್ಲಿ ನಮ್ಮ ಪಾತ್ರವೂ ಕೂಡ ಹೆಚ್ಚಾಗಿದೆ. ಹೀಗೆ ಬಹಳಷ್ಟು ಮಾತನಾಡ್ತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರ ಯಾರಿಗೆ ಅಥವಾ ಯಾರ ಈ ಬಿಜೆಪಿಗೆ ಸಿಗುತ್ತಾ ಟಿಕೆಟ್, ಇಲ್ಲ ಜೆಡಿಎಸ್ ನಾಯಕರಿಗೆ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಇದೆಲ್ಲದರ ನಡುವೆ ಈಗ ಯೋಗೇಶ್ವರ್ ಅವರನ್ನ ದೆಹಲಿಗೆ ಕರೆಸಿಕೊಂಡಿರುವುದು ಇನ್ನೂ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ. ನೋಡೋಣ. ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆದಿದ್ರು ಯೋಗೇಶ್ವರ್. ಸಮಾನ ಮನಸ್ಕರ ಸಭೆ ಇತ್ತು, ಆದರೆ ಆ ಸಭೆ ಈಗ ದಿಢೀರ್ ರದ್ದಾಗಿದೆ. ರದ್ದು ಮಾಡಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿನೇ ಬಹಳಷ್ಟು ಕುತೂಹಲ ಇದ್ದೇ ಇದೆ.